ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಚೈನಾದಿಂದ ಅತ್ಯಂತ ಆತಂಕದ ಸುದ್ದಿಯೊಂದು ಬರ್ತಾ ಇದೆ. ಒಂದ್ ಕಡೆ ಭಾರತ ಸದೃಢ ಡ್ರೋನ್ ಒಂದನ್ನು ತಯಾರು ಮಾಡಿಕೊಳ್ಳೋದಕ್ಕೆ ಹೆಣಗ್ತಾ ಇರೋ ಹೊತ್ತಲ್ಲಿ ಭಾರತ 5ನೇ ತಲೆಮಾರಿನ ಯುದ್ಧ ವಿಮಾನವನ್ನು ಬಿಡಿ ತನ್ನ 4ನೇ ತಲೆಮಾರಿನ ಯುದ್ಧ ವಿಮಾನಕ್ಕೆ ಇಂಜಿನ್ ತಯಾರಿಸ್ಕೊಳ್ಳೋದಕ್ಕಾಗದೆ, ಯಾರೂ ತಂತ್ರಜ್ಞಾನವನ್ನು ಕೊಡದೆ ಅಮೆರಿಕ ಫ್ರಾನ್ಸ್ಗಳ ನಡುವೆ ತೊಯ್ದಾಡ್ತಾ ಇರೋ ಸಮಯದಲ್ಲಿ ಚೈನಾ ಅತ್ಯಾಧುನಿಕ, ಅತ್ಯಂತ ಕಡಿಮೆ ಭಾರದ ಡ್ರೋನ್ಗಳ ಮೂಲಕವೂ ಹಾರಿಸಬಹುದಾದ ವಿಶ್ವದ ಮೊಟ್ಟಮೊದಲ ಅತಿ ಹೆಚ್ಚು ಶಕ್ತಿಶಾಲಿ, ಅತಿ ಕಡಿಮೆ ತೂಕದ ಹೈಡ್ರೋಜನ್ ಬಾಂಬೊಂದನ್ನು ಪರೀಕ್ಷಿಸಿದೆ ಅನ್ನೋ ಸುದ್ದಿಗಳನ್ನು ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ವರದಿ ಮಾಡಿದೆ. ಹಾಗೆ ಭಾರತ, ಇಸ್ರೇಲ್ ಹಾಗೂ ಇನ್ನಿತರ ದೇಶಗಳ ಮಾಧ್ಯಮಗಳು ಕೂಡ ಚೈನಾದ ಈ ಅನ್ವೇಷಣೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿವೆ. ಒಂದ್ ಕಡೆ ಅಮೆರಿಕದ ಜೊತೆಗಿನ ವ್ಯಾಪಾರ ಸಮರ ತಾರಕಕ್ಕೇರ್ತಾ ಇರುವಾಗ ಅಮೆರಿಕ ಹಾಗೂ ಚೈನಾಗಳ ನಡುವೆ ಶೀತಲ ಸಮರ ಶುರುವಾಗಿರೋ ಸಂದರ್ಭದಲ್ಲಿ ಈಗ ಚೈನಾ ಮಾಡಿರೋ ಈ ಪರೀಕ್ಷೆಯ ಕಥೆ ಏನು? ನಿಜಕ್ಕೂ ಚೈನಾ ಇಂಥದ್ದೊಂದು ಸಾಹಸವನ್ನ ಮಾಡಿದ್ಯಾ, ಅಥವಾ ಇದು ಕೂಡ ಮಾಹಿತಿ ಯುದ್ಧದ ಭಾಗವಾಗಿ ಹರಡ್ತಾ ಇರೋ ಸುದ್ದಿನ? ಒಂದ್ ವೇಳೆ ಚೈನಾಗಿದು ಸಾಧ್ಯ ಆಗಿದೆ ಅಂದ್ರೆ ಈ ವಿಷಯದಲ್ಲಿ ಭಾರತ ಎಚ್ಚೆತ್ತುಕೊಳ್ಬೇಕಿರೋದಿಲ್ಲಿ. ಭಾರತ ಏನು ಮಾಡಬೇಕಿದೆ ಬನ್ನಿ ನೋಡೋಣ. ನೀವು ಕೂಡ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನ ಬಳಸಿಕೊಂಡು ನಿಮ್ಮ ಟ್ಯಾಲೆಂಟ್ ಒಂದು ವೇದಿಕೆಯನ್ನ ಹುಡುಕೋಬೇಕು ಅಂದ್ಕೊಂಡಿದ್ರೆ, ಆ ಮೂಲಕ ನೀವು ಒಂದಷ್ಟು ಹಣವನ್ನು ಗಳಿಸಬೇಕು ಅಂದ್ಕೊಂಡಿದ್ರೆ, ಹಾಗೆ ಈಗಾಗಲೇ ಯೂಟ್ಯೂಬ್ ಚಾನಲ್ ಅನ್ನ ಮಾಡಿದಿರಿ, ಅದನ್ನ ಮುಂದುವರಿಸೋದು ಹೇಗೆ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇದ್ರೆ, ನಿಮಗಾಗಿ ಯೂಟ್ಯೂಬ್ ಹಾಗೂ ಇನ್ನಿತರ ಸೋಷಿಯಲ್ ಮೀಡಿಯಾಗಳ ಮೂಲಕ ಜನರನ್ನ ತಲುಪೋದಕ್ಕೆ ಬೇಕಾದ ತರಬೇತಿಯನ್ನ ನಾವು ಕೊಡ್ತಾ ಇದೀವಿ. ನಮ್ಮಲ್ಲಿ ಯೂಟ್ಯೂಬ್ ಆನ್ಲೈನ್ ಕ್ಲಾಸ್ಗಳು ಇದೇ ಶುಕ್ರವಾರ ಅಂದ್ರೆ ಏಪ್ರಿಲ್ 25ರಿಂದ ಆರಂಭಗೊಳ್ತಾ ಇವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ 9972379459 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, ಚೈನಾ ಮತ್ತು ಅಮೆರಿಕ ನಡುವೆ ಟ್ರೇಡ್ ವಾರ್ ಶುರುವಾಗಿದೆ. ಅದು ದಿನಕ್ಕೊಂದು ತಿರುವನ್ನು ಪಡ್ಕೊಳ್ತಾ ಇದೆ. ನಮ್ಮಲ್ಲಿ ಸಾಕಷ್ಟು ಜನಕ್ಕೆ 70ರ ದಶಕದಲ್ಲಿ ನಡೆದ ಅಮೆರಿಕ ಹಾಗೂ ರಷ್ಯಾ ನಡುವಿನ ಶೀತಲ ಸಮರ ಹೇಗಿತ್ತು ಅನ್ನೋದನ್ನ ನೋಡುವ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಈಗ ಅದರ ಮತ್ತೊಂದು ರೂಪವನ್ನ ಚೈನಾ ಹಾಗೂ ಅಮೆರಿಕಗಳ ನಡುವೆ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಚೈನಾ ಸೂಪರ್ ಪವರ್ ಆಗಬೇಕು ಅಂತ ಹೊರಟಿದೆ. ಇನ್ನು ಜಗತ್ತಿನ ಭವಿಷ್ಯದ ಶಕ್ತಿ ನಾನು ಅನ್ನೋದನ್ನ ಘಂಟಾಘೋಷವಾಗಿ ಹೇಳಿಕೊಳ್ಳೋದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನ ಚೈನಾ ಮಾಡ್ತಾ ಇದೆ. ಅದಕ್ಕೆ ಬೇಕಾದ ಮಾಹಿತಿ ಯುದ್ಧವನ್ನ ಅಂದ್ರೆ ಇನ್ಫಾರ್ಮೇಶನ್ ವಾರ್ ಅನ್ನು ಕೂಡ ಚೈನಾ ಆರಂಭ ಮಾಡಿ ಸಾಕಷ್ಟು ವರ್ಷಗಳೇ ಕಳೆದು ಹೋಗಿವೆ. ಗೆಳೆಯರೆ, ಇವತ್ತು ಚೈನಾ ಆಯುಧ ಕ್ಷೇತ್ರದಲ್ಲಿ ಭಾರತಕ್ಕಿಂತ ಸಾಕಷ್ಟು ಮುಂದಿದೆ ಅನ್ನೋದರಲ್ಲಿ ಖಂಡಿತ ಎರಡು ಮಾತಿಲ್ಲ. ಆದರೆ ಅಮೆರಿಕ ಜೊತೆ ಹೋಲಿಕೆ ಮಾಡಿಕೊಂಡ್ರೂ ಕೂಡ ನೌಕಾಪಡೆಯಲ್ಲಿ ಚೈನಾ ಅಮೆರಿಕಾಗಿಂತ ಹೆಚ್ಚು ನೌಕೆಗಳನ್ನ, ಅಮೆರಿಕಾಗಿಂತ ಹೆಚ್ಚು ಸಿಬ್ಬಂದಿಯನ್ನು ಹೊಂದಿದೆ. ಹೇಗೆ ಅಮೆರಿಕ ತನ್ನ ನೌಕಾಪಡೆಯ ಮೂಲಕ ಇಡೀ ಜಗತ್ತನ್ನು ತಾನು ನಿಯಂತ್ರಿಸಬೇಕು ಅಂತ ಬಯಸುತ್ತೋ, ಹಾಗೇನೆ ಚೈನಾ ಕೂಡ ನೌಕಾಬಲವನ್ನು ಹೆಚ್ಚು ಮಾಡಿಕೊಳ್ಳುವುದರ ಜೊತೆಗೆ ಜಗತ್ತಿನ ನಾನಾ ಭಾಗಗಳಲ್ಲಿ ತನ್ನ ಆರ್ಥಿಕ ಶಕ್ತಿಯ ಮೂಲಕ ಬಂದರುಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ತನ್ನ ನೌಕೆಗಳಿಗೆ ಕೂಡ ಜಾಗ ಮಾಡಿಕೊಳ್ಳೋದಕ್ಕೆ ಹೋಗ್ತಾ ಇದೆ. ಅಮೆರಿಕದ ಮಿಸೈಲ್ ಶಕ್ತಿಗೆ ಸೆಡ್ ಹೊಡೆಯೋದಕ್ಕೆ ತಾನು ಕೂಡ ಅತ್ಯಂತ ಬಲಿಷ್ಠ ಮಿಸೈಲ್ಗಳನ್ನು ಸಿದ್ಧಪಡಿಸಿಟ್ಕೊಂಡಿದೆ. 5ನೇ ತಲೆಮಾರಿನ ಎರಡೆರಡು ಯುದ್ಧ ವಿಮಾನಗಳನ್ನು ತಯಾರು ಮಾಡಿಕೊಂಡಿರೋದಾಗಿ ಚೈನಾ ಹೇಳುತ್ತೆ. ಅವರೀಗಾಗಲೇ 6ನೇ ತಲೆಮಾರಿನ ಯುದ್ಧ ವಿಮಾನಗಳ ತಯಾರಿ ಕಡೆಗೆ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಅಂತರಿಕ್ಷದಲ್ಲಿ ಚೈನಾ ಅಮೆರಿಕ ಜೊತೆ ಪೈಪೋಟಿ ಬಿದ್ದಿದೆ. ಹಾಗೆ ಮುಂದಿನ ವಿಶ್ವದ ನಾಯಕ ನಾನೇ ಅಂತ ಬಿಂಬಿಸಿಕೊಳ್ಳೋ ಮೂಲಕ ಅಮೆರಿಕದ ಮಿತ್ರರು, ಅಮೆರಿಕ ಜೊತೆ ಉತ್ತಮ ಸಂಬಂಧಗಳನ್ನು ಇಟ್ಕೊಂಡಿರೋ ದೇಶಗಳನ್ನ, ಅಮೆರಿಕದ ವಿರೋಧಿಗಳನ್ನು ಕೂಡ ತನ್ನ ಕಡೆ ಸೆಳೆಯೋ ಪ್ರಯತ್ನವನ್ನ ಚೈನಾ ಆರಂಭ ಮಾಡಾಗಿದೆ. ಈಗ ಅದರ ಭಾಗವಾಗಿ ಚೈನಾ ಅತ್ಯಾಧುನಿಕ ಹಾಗೂ ಅತ್ಯಂತ ಬಲಿಷ್ಠ ಹೈಡ್ರೋಜನ್ ಬಾಂಬೊಂದರ ಪರೀಕ್ಷೆಯನ್ನು ಮಾಡಿರುವುದಾಗಿ ಹೇಳ್ಕೊಳ್ತಾ ಇದೆ. ಇಲ್ಲಿ ಅಣ್ವಸ್ತ್ರಗಳ ವಿಷಯದಲ್ಲಿ ಚೈನಾ ಏನು ಹಿಂದೆ ಬಿದ್ದಿಲ್ಲ. ಅವ್ರ ಬಳಿ ಕೂಡ ಸಾಕಷ್ಟು ಅಣು ಬಾಂಬುಗಳಿವೆ. ಆದರೆ ಅವು ಡೆಟರೆನ್ಸ್ ಅನ್ನ ಹೆಚ್ಚು ಮಾಡಬಹುದು. ಅಣುಶಕ್ತ ದೇಶವೊಂದು ನಮ್ಮ ಮೇಲೆ ದಾಳಿ ಮಾಡದ ಹಾಗೆ ಇವು ತಡಿಬಹುದೇ ಹೊರತು ಈ ಅಣ್ವಸ್ತ್ರಗಳು ಯುದ್ಧ ಕಾಲಕ್ಕೆ ಉಪಯೋಗಕ್ಕೇನು ಬರೋದಿಲ್ಲ. ಅದನ್ನು ಬಳಸೋದಕ್ಕೆ ಸಾಕಷ್ಟು ನಿರ್ಬಂಧಗಳಿವೆ. ಅಕಸ್ಮಾತ್ ಬಳಸಿದ್ರೆ ಅದು ಯಾರ ಮೇಲೆ ಬೀಳುತ್ತೋ ಆ ದೇಶ ಅಂತೂ ಹಾಳಾಗಿ ಹೋಗುತ್ತೆ. ಅಷ್ಟೇ ಅಲ್ಲ, ಅದನ್ನ ಬಳಸಿದವರನ್ನು ಕೂಡ ಜಗತ್ತು ಸುಮ್ಮನೆ ಬಿಡೋದಿಲ್ಲ, ಅವರೂ ಹಾಳಾಗ್ತಾರೆ. ಹೀಗಾಗಿ ಯಾವ ದೇಶವೂ ಅಣ್ವಸ್ತ್ರಗಳನ್ನ ಬಳಸಿ ಯುದ್ಧ ಮಾಡೋದಕ್ಕೆ ಹೋಗೋದಿಲ್ಲ. ಇದು ಗೊತ್ತಿರೋದ್ರಿಂದಲೇ ಭಾರತದಂಥ ದೇಶಗಳು ನಾವು ಅಣ್ವಸ್ತ್ರಗಳನ್ನು ಮೊದಲು ಬಳಸೋದಿಲ್ಲ, ಅಕಸ್ಮಾತ್ ಯಾರಾದರೂ ನಮ್ಮ ಮೇಲೆ ಹಾಕಿದ್ರೆ ಮಾತ್ರ ನಾವು ಅವುಗಳನ್ನು ಅವ್ರ ವಿರುದ್ಧ ಬಳಸ್ತೀವಿ ಅಂತ ಹೇಳಿಕೊಳ್ಳುತ್ತವೆ. ಹೀಗೆ ಹೇಳಿಕೊಳ್ಳದೆ ಇದ್ರೂ ಕೂಡ ಅಣ್ವಸ್ತ್ರಗಳ ಬಳಕೆಯನ್ನು ಯಾರು ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಅಣ್ವಸ್ತ್ರಗಳಷ್ಟೇ ಶಕ್ತಿಶಾಲಿ ಬಾಂಬುಗಳು ಮಾತ್ರ ಎಲ್ಲರಿಗೂ ಬೇಕು. ಆ ಬಾಂಬುಗಳನ್ನು ಬಳಸೋದ್ರಿಂದ ಅಣ್ವಸ್ತ್ರಗಳು ಬಳಸಿದ್ರೆ ಬೀಳಬಹುದಾದ ನಿರ್ಬಂಧಗಳು ಬೀಳಬಾರ್ದು, ಅಲ್ಲಿ ಅಣು ವಿಕಿರಣ ಉಂಟಾಗಬಾರ್ದು, ಆದರೆ ಅಷ್ಟೇ ಪ್ರಮಾಣದ ನಷ್ಟ ಮಾತ್ರ ಆಗಬೇಕು. ಇಂಥ ಬಾಂಬುಗಳನ್ನು ಅಮೆರಿಕ ಹಾಗೂ ರಷ್ಯಾಗಳಿಗಾಗಲೇ ತಯಾರು ಮಾಡಿಕೊಂಡಿವೆ. ರಷ್ಯಾದ ಬಳಿ ಇರುವ ಥರ್ಮೋಬಾರಿಕ್ ಬಾಂಬ್ ಅನ್ನ ಫಾದರ್ ಆಫ್ ಆಲ್ ಬಾಂಬ್ಸ್ ಅಂತ ಕರೀತಾರೆ. ಅದರ ತೂಕ 7100 kg. ಹಾಗೆ ಅಮೆರಿಕದ ಬಳಿ
ಮದರ್ ಆಫ್ ಆಲ್ ಬಾಂಬ್ಸ್ ಇದೆ. ಅದನ್ನ 2002ರಲ್ಲಿ ಅವರು ತಯಾರು ಮಾಡ್ಕೊಂಡಿದ್ದಾರೆ. ಆಫ್ಘನಿಸ್ತಾನದ ಯುದ್ಧ ಭೂಮಿಯಲ್ಲಿ ಅದನ್ನ ಬಳಸಿದ್ದಾರೆ ಕೂಡ. ಅದು 18,700 kg ಫಿಲ್ಲಿಂಗ್ ವೇಟ್ ಇರುತ್ತೆ. 11 ಟನ್ TNT ಅಷ್ಟು ಶಕ್ತಿಯನ್ನ ಇದು ಉತ್ಪಾದನೆ ಮಾಡುತ್ತೆ. ಇದು ಕೂಡ ನಾನ್ ನ್ಯೂಕ್ಲಿಯರ್ ಬಾಂಬ್. ಇವುಗಳ ಬಳಕೆಯಿಂದ ಶತ್ರುಗಳ ಮೇಲೆ ಭಯಾನಕ ಪರಿಣಾಮ ಉಂಟಾಗುತ್ತೆ. ಇದು ಯುದ್ಧಗಳ ದಿಕ್ಕನ್ನ ಬದಲಿಸುತ್ತೆ. ಆದ್ರೆ ಇಷ್ಟು ತೂಕದ ಬಾಂಬುಗಳನ್ನ ತಗೊಂಡು ಹೋಗೋದಕ್ಕೆ ಯುದ್ಧ ವಿಮಾನಗಳನ್ನು ಬಳಸಬೇಕು. ಅದು ಹೆಚ್ಚು ಖರ್ಚಿನ ಮೂಲ ಕೂಡ. ಇಂಥ ಒಂದೊಂದು ಬಾಂಬನ್ನ ತಯಾರು ಮಾಡೋದಕ್ಕೆ ಕೂಡ ಮಿಲಿಯಾಂತರ ಡಾಲರ್ಗಳಷ್ಟು ಹಣ ಖರ್ಚಾಗುತ್ತೆ. ಆದ್ರೆ ಇಷ್ಟೇ ಶಕ್ತಿಯನ್ನ ಕಡಿಮೆ ಖರ್ಚಲ್ಲಿ ಉತ್ಪಾದಿಸೋದಕ್ಕೆ ಸಾಧ್ಯವಾದರೆ ಅದನ್ನ ಯುದ್ಧ ವಿಮಾನಗಳ ಮೂಲಕ ಅಲ್ಲದೆ ಡ್ರೋನ್ಗಳ ಮೂಲಕ ಕೂಡ ಹೊತ್ತೊಯ್ಯೋದಕ್ಕೆ ಸಾಧ್ಯವಾದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಇಂಥ ಲಿಟಲ್ ಡೆವಿಲ್ಗಳನ್ನೇ ಈಗ ಚೈನಾ ಪರೀಕ್ಷೆ ಮಾಡಿದೆ ಅಂತ ಹೇಳಲಾಗ್ತಾ ಇರೋದು. ಗೆಳೆಯರೆ, ಇಲ್ಲಿ ಚೈನಾದ ಸಂಶೋಧಕರು ಹೊಸ ಹೈಡ್ರೋಜನ್ ಆಧಾರಿತ ಬಾಂಬನ್ನ ಯಶಸ್ವಿಯಾಗಿ ಪರೀಕ್ಷೆ ಮಾಡಿರುವುದಾಗಿ ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ವರದಿ ಮಾಡಿದೆ. ಇದನ್ನ ಪರಮಾಣು ರಹಿತ ಹೈಡ್ರೋಜನ್ ಬಾಂಬ್ ಅಂತ ಹೇಳಲಾಗ್ತಾ ಇದ್ದು, ಚೀನಾ ಸ್ಟೇಟ್ ಶಿಪ್ ಬಿಲ್ಡಿಂಗ್ ಕಾರ್ಪೊರೇಷನ್ CSSCಯ 705 ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇದನ್ನ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಇದರಲ್ಲಿ ಮ್ಯಾಗ್ನೀಷಿಯಂ ಹೈಡ್ರೈಡ್ ಅನ್ನು ಬಳಸ್ತಾರೆ. ಇದು ಅತಿ ಹೆಚ್ಚು ಹೈಡ್ರೋಜನ್ ಅನ್ನ ಘನ ರೂಪದಲ್ಲಿ ಇಟ್ಟುಕೊಳ್ಳುವ ಬೆಳ್ಳಿ ಬಣ್ಣದ ಪುಡಿ. ಇದನ್ನು ಟ್ರಿಗರ್ ಮಾಡಿದಾಗ ಅಲ್ಲಿ ಬೆಂಕಿ ಉತ್ಪನ್ನವಾಗುತ್ತೆ ಮತ್ತು ಅದು ಹೈಡ್ರೋಜನ್ ಗ್ಯಾಸ್ ಅನ್ನ ರಿಲೀಸ್ ಮಾಡುತ್ತೆ. ಆ ನಂತರ ಮತ್ತೆ ಬೆಂಕಿಯ ಸ್ಫೋಟ ಉಂಟಾಗಿ ಅದು ಸುಮಾರು 1000 ಡಿಗ್ರಿ ಸೆಲ್ಸಿಯಸ್ನಷ್ಟು ಶಾಖವನ್ನು ಉತ್ಪಾದಿಸುವ ಒಂದು ದೊಡ್ಡ ಬೆಂಕಿಯ ಗೋಳ ಅಲ್ಲಿ ನಿರ್ಮಾಣ ಆಗುತ್ತೆ ಮತ್ತು ಈ ಶಾಖ 2 ಸೆಕೆಂಡ್ಗಳಿಗಿಂತಲೂ ಹೆಚ್ಚು ಅವಧಿಯವರೆಗಿರುತ್ತೆ ಅಂತ ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ನ ವರದಿ ಹೇಳ್ತಾ ಇದೆ. ಇನ್ನು ಇದರ ವಿಶೇಷ ಏನು ಅಂದ್ರೆ, ಇದನ್ನ 1000 kgಗಳಷ್ಟು ಸ್ಫೋಟಕವನ್ನು ತುಂಬಿ ತಯಾರು ಮಾಡಬೇಕಾದ ಅಗತ್ಯ ಇಲ್ಲ. ಕೇವಲ 2 kgಗಳಷ್ಟು ಚಿಕ್ಕ ಬಾಂಬುಗಳನ್ನು ತಯಾರು ಮಾಡೋದಕ್ಕೆ ಕೂಡ ಇದರಿಂದ ಸಾಧ್ಯ ಆಗುತ್ತೆ. ಹೈಡ್ರೋಜನ್ ಅನಿಲ ಸ್ಫೋಟಗಳು ಕನಿಷ್ಠ ದಹನ ಶಕ್ತಿಯೊಂದಿಗೆ ಉರಿಯೋದಕ್ಕೆ ಶುರು ಮಾಡುತ್ತವೆ. ವಿಶಾಲವಾದ ಸ್ಫೋಟದ ವ್ಯಾಪ್ತಿಯನ್ನು ನೀವು ಹೊಂದಿರುತ್ತವೆ ಮತ್ತು ಜ್ವಾಲೆಗಳು ವೇಗವಾಗಿ ಹರಡೋದಕ್ಕೆ ಶುರುವಾಗುತ್ತವೆ ಅಂತ CSSCಯ ಪ್ರಮುಖ ಸಂಶೋಧಕ ವಾಂಗ್ ಸು ಫೆಂಗ್ ತಿಳಿಸಿದ್ದಾರೆ. ಇದರಿಂದ ಹೊರಬೀಳುವ ಶಾಖ ಅಲ್ಯೂಮಿನಿಯಂ ಅಲಾಯ್ಗಳನ್ನು ಕರಗಿಸುವ ಶಕ್ತಿಯನ್ನು ಹೊಂದಿರೋದ್ರಿಂದ ಇವು ಶಕ್ತಿಗಳ ಸೇನಾ ನಿಯೋಜನೆಯ ಮೇಲೆ, ಬಂಕರುಗಳ ಮೇಲೆ, ಏರ್ ಡಿಫೆನ್ಸ್ ಸಿಸ್ಟಮ್ ಹಾಗೂ ಇನ್ನಿತರ ಆಯುಧಗಳ ಮೇಲೆ ದಾಳಿ ಮಾಡೋದಕ್ಕೆ ಅತ್ಯಂತ ಸೂಕ್ತ ಮತ್ತು ಬಲಿಷ್ಠ ಅನ್ನಿಸ್ಕೊಳ್ಳುತ್ತವೆ. ಇಲ್ಲಿ ಮ್ಯಾಗ್ನೀಷಿಯಂ ಹೈಡ್ರೈಡ್ ಅನ್ನೋದು ಅತಿ ಹೆಚ್ಚು ಪ್ರತಿಕ್ರಿಯಾತ್ಮಕ ಸ್ವಭಾವವನ್ನು ಹೊಂದಿರೋದ್ರಿಂದ ಅದನ್ನ ಸಣ್ಣ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಾಗ್ತಾ ಇತ್ತು. ಆದರೆ ಈಗ ಡಾಲಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಫಿಸಿಕ್ಸ್ ಅಭಿವೃದ್ಧಿಪಡಿಸಿರುವ ಹೊಸ 1 ಪಾಟ್ ಸಿಂಥೆಸಿಸ್ ವಿಧಾನವನ್ನು ಬಳಸಿಕೊಂಡು ಶಾಂಗ್ಸಿ ಪ್ರಾಂತದಲ್ಲಿ ವಾರ್ಷಿಕ 150 ಟನ್ ಮ್ಯಾಗ್ನೀಷಿಯಂ ಹೈಡ್ರೈಡ್ ಉತ್ಪಾದನೆ ಮಾಡುವ ಸಾಮರ್ಥ್ಯದ ಕಾರ್ಖಾನೆಯನ್ನ ಆರಂಭ ಮಾಡಲಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಈ ಮ್ಯಾಗ್ನೀಷಿಯಂ ಹೈಡ್ರೈಡ್ ಅನ್ನ ಕೇವಲ ಆಯುಧಗಳಿಗಾಗಿ ಮಾತ್ರ ಅಲ್ಲ, ಇಂಧನವಾಗಿ ಬಳಕೆ ಮಾಡುವ ಬಗ್ಗೆ ಕೂಡ ಪರೀಕ್ಷೆಗಳು ನಡೆದಿವೆ. ಸಬ್ಮರಿನ್ಗಳಲ್ಲಿ, ಡ್ರೋನ್ಗಳಲ್ಲಿ, ವಿದ್ಯುತ್ ಮೂಲವಾಗಿ ಕೂಡ ಬಳಸೋದಕ್ಕೆ ಒಂದಷ್ಟು ಅನ್ವೇಷಣೆಗಳನ್ನು ಚೀನಾ ಮಾಡ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಚೈನಾ ಈ ರೀತಿಯ ಒಂದು ಭಯಾನಕ ಅಸ್ತ್ರವನ್ನು ತಯಾರು ಮಾಡಿದೆ ಅನ್ನೋ ಮಾಹಿತಿಯನ್ನ ಮೊದಲು ಹೊರಹಾಕಿದ್ದು ಜರ್ನಲ್ ಆಫ್ ಪ್ರೊಜೆಕ್ಟೈಲ್ ರಾಕೆಟ್ಸ್ ಮಿಸೈಲ್ ಅಂಡ್ ಗೈಡೆನ್ಸ್. ಈ ಜರ್ನಲ್ ಅನ್ನು ಚೈನಾದ ಸೇನೆ ಹೊರತರುತ್ತೆ. ಹೀಗೆ ಜರ್ನಲ್ ಅಲ್ಲಿ ಬಂದ ಮಾಹಿತಿಯನ್ನ ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ಬರೀತು. ಅದನ್ನ ಮಿಕ್ಕೆಲ್ಲ ಮಾಧ್ಯಮಗಳು ಈಗ ಬರಿತಾ ಇವೆ. ಆದರೆ ಚೀನಾದಲ್ಲಿ ಆ ಬಗ್ಗೆ ಏನಾದರೂ ಪರೀಕ್ಷೆಗಳಾಗಿವೆಯಾ ಅನ್ನೋದು ಚೀನಾ ಮಾಧ್ಯಮದ ವರದಿ ಬಿಟ್ರೆ ಬೇರೆ ಯಾವುದೇ ಮೂರನೇ ಮೂಲದಿಂದ ಖಚಿತಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಚೈನಾದಿಂದ ಯಾವ ಸುದ್ದಿ ಹೊರಬರಬೇಕು, ಎಷ್ಟು ಬರಬೇಕು, ಏನು ಬರಬೇಕು, ಯಾಕದು ಹೊರ ಜಗತ್ತಿಗೆ ಗೊತ್ತಾಗಬೇಕು ಅನ್ನೋದನ್ನೆಲ್ಲ ಅಲ್ಲಿನ ಕಮ್ಯುನಿಸ್ಟ್ ಸರ್ಕಾರ ನಿರ್ಧಾರ ಮಾಡುತ್ತೆ. ಹೀಗಾಗಿ ಈ ಸುದ್ದಿ ನಿಜಾನ ಅಥವಾ ಇದು ಅಮೆರಿಕ ಚೈನಾ ನಡುವಿನ ಶೀತಲ ಸಮರದ ಸಂದರ್ಭದಲ್ಲಿ ಚೈನಾ ಹರಡ್ತಾ ಇರೋ ಪ್ರೊಪಗಂಡಾನ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಈ ಪರೀಕ್ಷೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನೇನು ಮಾರ್ನಿಂಗ್ ಪೋಸ್ಟ್ ತನ್ನ ವರದಿಯಲ್ಲಿ ತಿಳಿಸೋದಿಕ್ ಹೋಗಿಲ್ಲ. ಈ ಹೈಡ್ರೋಜನ್ ಬಾಂಬ್ ಎಷ್ಟು ರೇಡಿಯಸ್ ಅನ್ನ ನಾಶ ಮಾಡುವ ಶಕ್ತಿಯನ್ನ ಹೊಂದಿರುತ್ತೆ, ಅದಕ್ಕೆ ಎಷ್ಟು ಕೆಜಿ ಇಂಧನದ ಅಗತ್ಯ ಬೀಳುತ್ತೆ, ಇದು ಯಾವುದರ ಬಗ್ಗೆಯೂ ಅಲ್ಲಿ ಹೆಚ್ಚಿನ ಮಾಹಿತಿ ಹೊರಬೀಳ್ತಾ ಇಲ್ಲ. ಹೀಗಾಗಿನೇ ಈ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ಇವೆ. ಇನ್ನು ಚೈನಾ ಅನ್ನೋದು ತಂತ್ರಜ್ಞಾನದಲ್ಲಿ ಸಾಕಷ್ಟು ಮುಂದುವರೆದಿದೆ ಅನ್ನೋದು ಸುಳ್ಳಲ್ಲ. ಹೀಗಾಗಿ ಅವರು ಇಂಥದ್ದೊಂದು ಅದ್ಭುತವನ್ನು ಪರೀಕ್ಷೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕೂಡ ಹೇಳೋದಕ್ಕೆ ಇಲ್ಲಿ ಬರೋದಿಲ್ಲ. ಹಾಗಂತ ನ್ಯೂಟ್ರಲ್ ಸೋರ್ಸ್ ಒಂದು ಖಚಿತಪಡಿಸದ ಹೊರತು ಇದು ನಿಜ ಅಂತ ನಂಬೋದಿಕ್ಕೂ ಆಗೋದಿಲ್ಲ. ಆದರೆ ಚೈನಾ ಇಂಥದ್ದೇನಾದರೂ ಮಾಡಿದೆ ಅನ್ನೋದು ನಿಜ ಆದರೆ ಅಮೆರಿಕ ಸುಮ್ಮನೆ ಏನು ಕೂತ್ಕೊಳ್ಳೋದಿಲ್ಲ. ಈಗ ಈ ಮ್ಯಾಗ್ನೀಷಿಯಂ ಹೈಡ್ರೈಡ್ ತಯಾರು ಮಾಡೋ ಕಾರ್ಖಾನೆ ಎಲ್ಲಿದೆ, ಅದರ ಸ್ಯಾಟಲೈಟ್ ಚಿತ್ರಗಳನ್ನು ಕೂಡ ಅಮೆರಿಕ ತರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ. ಹಾಗೆ ಒಂದಷ್ಟು ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡೋ ಕೆಲಸವನ್ನು ಕೂಡ ಬೇಹುಗಾರಿಕಾ ಏಜೆನ್ಸಿಗಳು ಶುರು ಮಾಡುತ್ತವೆ ಮತ್ತು ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಅಮೆರಿಕ ಕೂಡ ಮಾಡಿಕೊಳ್ಳೋದಕ್ಕೆ ಶುರು ಮಾಡಬಹುದು. ಆದರೆ ಈ ಪರಿಸ್ಥಿತಿಯಲ್ಲಿ ಭಾರತ ಏನು ಮಾಡಬೇಕು?
ಗೆಳೆಯರೆ, ಇಲ್ಲಿ ಚೈನಾ ಅಮೆರಿಕ ಜೊತೆ ಕಾಂಪಿಟೇಷನ್ಗೆ ಬಿದ್ದಿರೋದು ನಿಜ. ಆದರೆ ಅದರ ಶಕ್ತಿ ಹೆಚ್ಚಾದಷ್ಟು ಭಾರತಕ್ಕೆ ಕೂಡ ಅದು ಸಮಸ್ಯೆಯನ್ನು ತಂದೊಡ್ಡದೇ ಇರೋದಿಲ್ಲ. ಯಾಕೆಂದ್ರೆ ಭಾರತ ಮತ್ತು ಚೈನಾದ ನಡುವೆ ಏನೇ ವ್ಯಾಪಾರ ವಹಿವಾಟುಗಳಿದ್ರೂ ಕೂಡ ಗಡಿ ಸಮಸ್ಯೆಯೂ ಅಷ್ಟೇ ಪ್ರಮಾಣದಲ್ಲಿದೆ. ಚೈನಾದ ವಿರುದ್ಧ ಭಾರತವನ್ನ ಬಳಸಿಕೊಳ್ಳೋದಕ್ಕೆ ಪಶ್ಚಿಮದ ದೇಶಗಳು ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇವೆ ಮತ್ತು ಈ ಭಾಗದಲ್ಲಿ ಚೈನಾದ ವಿರುದ್ಧ ಕಾಲೂರಿ ನಿಲ್ಲಬಲ್ಲ ಶಕ್ತಿ ಇರೋದು ಭಾರತಕ್ಕೆ ಮಾತ್ರ. ಸೊ ಚೈನಾದ ಈ ಅನ್ವೇಷಣೆಗಳು ಭಾರತಕ್ಕೆ ಕೂಡ ಮುಂದಿನ ದಿನಗಳಲ್ಲಿ ಥ್ರೆಟ್ ಅನ್ನಿಸ್ಕೊಳ್ಳುತ್ತವೆ. ಇಲ್ಲಿ ಭಾರತ ತನ್ನ ಆಯುಧಗಳ ಬತ್ತಳಿಕೆಯನ್ನು ಚೈನಾನ ದೃಷ್ಟಿಯಲ್ಲಿ ಇಟ್ಟುಕೊಂಡೇ ತುಂಬಿಸಬೇಕು. ಭಾರತ ಕೂಡ ಆಧುನಿಕ ಆಯುಧಗಳ ಪರೀಕ್ಷೆಗೆ ಮುಂದಾಗಲೇಬೇಕು. ಇಲ್ಲಿ ಹೈಡ್ರೋಜನ್ ಬಾಂಬ್ ಅನ್ನು ಮಾಡೋದಕ್ಕೆ, ಅದು ಮ್ಯಾಗ್ನೇಷಿಯಂ ಹೈಡ್ರೈಡ್ ಅನ್ನು ಬಳಸಿ ಹೈಡ್ರೋಜನ್ ಬಾಂಬ್ ಅನ್ನು ಮಾಡ್ಕೊಳ್ಳೋದಕ್ಕೆ ಚೈನಾಗೆ ಸಾಧ್ಯವಾಗಿದೆ ಅಂದ್ರೆ ಭಾರತಕ್ಕೆ ಯಾಕದು ಸಾಧ್ಯ ಆಗಬಾರದು? ಈ ತಂತ್ರಜ್ಞಾನದ ಬಗ್ಗೆ ಭಾರತ ಸಂಶೋಧನೆಗೆ ಮುಂದಾಗಬೇಕು. DRDO ಈ ಬಗ್ಗೆ ಕಾರ್ಯಪ್ರವೃತ್ತ ಆಗಲಿ. ಗೆಳೆಯರೆ, ಆಯುಧಗಳು ಬರೀ ಯುದ್ಧ ಮಾಡೋದಕ್ಕೆ ಮಾತ್ರ ಅಲ್ಲ, ನಮ್ಮನ್ನ ಸಂಭಾವ್ಯ ಯುದ್ಧಗಳಿಂದ ದೂರ ಇಡೋದಕ್ಕೆ, ಶಾಂತಿಯನ್ನ ಸ್ಥಾಪಿಸೋದಕ್ಕೆ ಕೂಡ ಆಯುಧ ಶಕ್ತಿ ಬೇಕಾಗುತ್ತೆ. ಸೊ ಭಾರತ ಈ ನಿಟ್ಟಲ್ಲಿ ಕಾರ್ಯಪ್ರವೃತ್ತ ಆಗಬೇಕಿದೆ. ಆದ್ರೆ ನಾವು ಶಾಸಕಾಂಗ, ನ್ಯಾಯಾಂಗ, ರಾಜಕೀಯ ಪಕ್ಷಗಳು, ಜನಾಂಗಗಳ ನಡುವಿನ ಜಗಳಗಳಲ್ಲಿ ಮುಳುಗಿ ಹೋಗಿದ್ದೇವೆ. ಇದರಿಂದ ಹೊರಬಾರದೆ ಭಾರತ ಚೈನಾ ಥರ ಬೆಳಿಬೇಕು ಅಂದ್ಕೊಳ್ಳೋದು ಹಗಲು ಕನಸು ಕಂಡಂತಾಗತ್ತೆ ಅಷ್ಟೇ. ಇದು ಗೆಳೆಯರೆ ಚೈನಾದ ಹೈಡ್ರೋಜನ್ ಬಾಂಬ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.